ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೋದಿ ಅಮಿತ್ ಶಾ ಬಂದರೂ ಸಹ ಆ ವ್ಯಕ್ತಿಯನ್ನು ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಮುಖ್ಯಮಂತ್ರಿ ಜೈಲಿಗೆ ಹೋಗೋದು ಗ್ಯಾರಂಟಿ ಹೀಗಂತ ಗುಡುಗಿದ್ದು ರಾಹುಲ್ ಗಾಂಧಿ. ಎಲ್ಲಿ? ಅಸ್ಸಾಂನಲ್ಲಿ ನಿಂತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ವಿರುದ್ಧ ಗುಡುಗಿರೋದು. और इससे उनको ना मोदी बचा पाएगा ना अमित शाह बचा पाएगा. आप देखना वो जेल के अंदर आपको दिखेंगे. ಯಾಕೆಂದರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅದಾನಿ ಮತ್ತು ಅಂಬಾನಿಗೆ ಸಾಕಷ್ಟು ರಾಜ್ಯದ ಸಂಪತ್ತನ್ನು ಧಾರೆ ಎರೆದು ಬಿಟ್ಟಿದ್ದಾರೆ. ಅದಕ್ಕೆ ಪ್ರತಿಫಲ ಅವರು ಅನುಭವಿಸಲೇಬೇಕು. ಖಂಡಿತ ಅವರು ಜೈಲಿಗೆ ಹೋಗೇ ಹೋಗ್ತಾರೆ. ಅಮಿತ್ ಶಾ ಮೋದಿಯು ಸಹ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜಾರೋಷವಾಗಿ ಆಕ್ರೋಶಭರಿತರಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. 24 घंटे कभी अदानी को कभी अंबानी को आपका धन आपकी जमीन देने में लगे हुए हैं. आपके चीफ मिनिस्टर अपने आप को चीफ मिनिस्टर नहीं समझते हैं, असम के राजा समझते हैं. ಯಾಕೆ ಹಿಮಂತ ಬಿಸ್ವ ಶರ್ಮಾ ಮೇಲೆ ಅಷ್ಟೊಂದು ಸಿಟ್ಟು ರಾಹುಲ್ ಗಾಂಧಿಗೆ? ಯೂಶ್ವಲ್ ಆಗಿ ಯಾರ ಬಗ್ಗೆಯೂ ಸಹ ಅಷ್ಟು ಆಕ್ರೋಶಭರಿತವಾಗಿ ಮಾತಾಡೋದಿಲ್ಲ. ಈಗ ಮಾತಾಡಿದ್ದಾರೆ ಅಂದರೆ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ಗೆ ಬೆನ್ನಿಗೆ ಚೂರಿ ಹಾಕಿದ ವ್ಯಕ್ತಿ. 2001, 2006, 2011 3 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಂಥ ವ್ಯಕ್ತಿ ಹಿಮಂತ ಬಿಸ್ವ ಶರ್ಮಾ. ಕಾಂಗ್ರೆಸ್ಸಿಂದಲೇ ಮಂತ್ರಿಯಾಗಿದ್ದಂತಹ ವ್ಯಕ್ತಿ. ಗೊಗೋಯ್ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆ ಮಂತ್ರಿಯಾದ ಸಂದರ್ಭದಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜುಗಳು ಬೇರೆ ಎಲ್ಲ ಕಾಮಗಾರಿಗಳಿಗೆ ಪಟ್ಟು ಹಿಡಿದು ಜಗಳ ಮಾಡಿ ಗೊಗೋಯ್ ಅವರ ಹತ್ರ ತಮ್ಮ ಕ್ಷೇತ್ರಕ್ಕೆ ಅನುದಾನಗಳನ್ನು ಪಡ್ಕೊಳ್ತಿದ್ರು, ಎಲ್ಲವನ್ನೂ ಸಹ ಮಾಡ್ಕೊಳ್ತಿದ್ರು. ಆದರೆ ದಿಢೀರಂತ 2014ರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ದೊಡ್ಡ ಆರೋಪ ಮಾಡಿದರು ಹಿಮಂತ ಬಿಸ್ವ ಶರ್ಮಾ. ಏನಂತಂದರೆ, ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದೆ, ಆಗ ನನಗೆ ಅವಮಾನ ಮಾಡಿದ್ರು, ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ, ನಾಯಿ ಜೊತೆ ಆಟ ಆಡ್ಕೊಂಡಿದ್ರು, ನಾಯಿಗಿಂತ ನನ್ನನ್ನು ಕಡೆಯಾಗಿ ನೋಡಿದ್ರು. ಹಾಗಾಗಿ ನಾನು ಕಾಂಗ್ರೆಸ್ ಬಿಡ್ತಾ ಇದ್ದೀನಿ, BJPಗೆ ಹೋಗ್ತಾ ಇದ್ದೀನಿ ಅಂತ. ಆದರೆ ಅಸಲಿ ಎತ್ತೇನು ಗೊತ್ತಾ? ಈ ಹಿಮಂತ ಬಿಸ್ವ ಶರ್ಮಾ ಪ್ರಚಂಡವಾದ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ BJP ದಿನ ಬೆಳಗಾದರೆ ಗಲಾಟೆ ಮಾಡ್ತಿತ್ತು, ಪ್ರತಿಭಟನೆಗಳನ್ನು ಮಾಡ್ತಾಯಿತ್ತು, ನಿರಂತರವಾಗಿ ಈ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾಯಿತ್ತು. ಒಂದು ಪುಸ್ತಕವನ್ನೇ ರಿಲೀಸ್ ಮಾಡಿತ್ತು BJP. ಹಿಮಂತ ಬಿಸ್ವ ಶರ್ಮಾ ಹೆಸರಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿತ್ತು. ಈ ನೋಡಿ, ಒಂದು ಬುಕ್ ಆಗುತ್ತೆ ಈ ಮನುಷ್ಯ ಮಾಡಿರುವಂತಹ ಭ್ರಷ್ಟಾಚಾರಗಳು ಅಂತ. ಹಾಗೇನೆ ಬುಕ್ ರಿಲೀಸ್ ಮಾಡಿ ನರೇಂದ್ರ ಮೋದಿಯವರೇ ಅಸ್ಸಾಂಗೆ ಹೋಗಿ ಭಾಷಣಗಳನ್ನು ಮಾಡಿದರು. ಹಿಮಂತ ಬಿಸ್ವ ಶರ್ಮಾನ ಜೈಲಿಗೆ ಕಳಿಸೋದೇ ಬಿಡಲ್ಲ ಅಂತ. ಯಾವಾಗ ಹಿಮಂತ ಬಿಸ್ವ ಶರ್ಮಾಗೆ ಭಯ ಬಂತು, ರಾಹುಲ್ ಗಾಂಧಿಯ ಮೇಲೆ ಆರೋಪ ಮಾಡಿ ಸರ್ರಂತ ಹಾರ್ಕೊಂಡು BJPಗೆ ಬಂದ ತಕ್ಷಣವೇ ಆ ಭ್ರಷ್ಟಾಚಾರ ಮಾಯ, ಜೈಲಿಗೆ ಹೋಗೋದು ಮಾಯ, ಆ ಪುಸ್ತಕ ಮಾಯ, ಎಲ್ಲ ಮಾಯ. ಈಗ BJPಯಿಂದಲೇ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ, ಅಸ್ಸಾಂನ ಮುಖ್ಯಮಂತ್ರಿ. ಹೇಗಿದೆ ನೋಡಿ ಕತೆ, ಹೇಗಿದೆ ನೋಡಿ. ಇದನ್ನು ಕಾಮಿಡಿ ಅನ್ಬೇಕಾ, ಪ್ರಜಾಪ್ರಭುತ್ವದ ವ್ಯಂಗ್ಯ ಅನ್ಬೇಕಾ? BJP ಎಂಥ ಷಡ್ಯಂತ್ರದ ಪಾರ್ಟಿ, ಅಥವಾ ಎಷ್ಟು ಕೆಟ್ಟ ಕೊಳಕ ಮನಸ್ಥಿತಿಯ ಪಾರ್ಟಿ ಅಂದರೆ, ದಿನ ಬೆಳಗಾದರೆ ಯಾರ ಮೇಲೊಬ್ಬರ ಮೇಲೆ ಆಪಾದನೆ ಮಾಡುತ್ತೆ. ಭ್ರಷ್ಟಾಚಾರದಲ್ಲಿ ಕಿಂಗು ಅವನನ್ನು ಜೈಲಿಗಟ್ಟದೆ ಬಿಡೋದೇ ಇಲ್ಲ ಅಂತ ಸೀದಾ BJP ಕರೆಸ್ಕೊಂಡು ಅಲ್ಲಿ ಒಳ್ಳೆ ಹುದ್ದೆನ ಕೊಟ್ಬಿಡ್ತಾರೆ. ಕೇಸು ಇಲ್ಲ, ಎಂಥದ್ದು ಇಲ್ಲ, ಹಳೆ ಆರೋಪಗಳು ಯಾವುದು ನೆನಪೇ ಇರಲ್ಲ, ಏನೂ ಇರಲ್ಲ. ಈ ಹಿಮಂತ ಬಿಸ್ವ ಶರ್ಮಾದು ಇದೇ ಬಾಳು, ಇದೇ ಕತೆ. ಆ ಹಿಮಂತ ಬಿಸ್ವ ಶರ್ಮಾ ಈಗ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಇನ್ನೊಂದು 9 ತಿಂಗಳಲ್ಲಿ ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆಗಳಿದೆ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ದರು. ಅವರು ಇವತ್ತು ಗುಡುಗಿದ್ದಾರೆ. ಹಿಮಂತ ಬಿಸ್ವ ಶರ್ಮಾನ ಅಮಿತ್ ಶಾನೂ ಕಾಪಾಡೋಕ್ಕಾಗಲ್ಲ, ಮೋದಿನೂ ಕಾಪಾಡೋಕ್ಕಾಗಲ್ಲ, ಸೀದಾ ಜೈಲಿಗೆ ಕಳಿಸ್ತಾ ಇರೋದೆ. 100% ಜೈಲಿಗೆ ಹೋಗೋದು. ಬರೆದಿಟ್ಕೊಳ್ಳಿ ನೀವು, ನಾನು ಬರೆದು ಕೊಡ್ತೀನಿ ನಿಮಗೆ, ಗ್ಯಾರಂಟಿ ಜೈಲಿಗೆ ಕಳಿಸ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿರೋದು. ಸೊ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಹಿಮಂತ ಬಿಸ್ವ ಶರ್ಮಾ ಈ ಮಾತನ್ನು ಹೇಳೋಕ್ಕೆ
ನನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಅನ್ನುವ ಮಾತನ್ನು ಹೇಳೋದಕ್ಕೆ ಇಷ್ಟು ದೂರ ಅಸ್ಸಾಂವರೆಗೂ ಬಂದ್ರ ಮಿಸ್ಟರ್ ರಾಹುಲ್ ಗಾಂಧಿ. ನೋಡಿ, ಪ್ರಯತ್ನ ಮಾಡಿ. ನೀವೇ ಸಾಕಷ್ಟು ಕೇಸುಗಳಲ್ಲಿ ಜಾಮೀನಲ್ಲಿದ್ದೀರಿ, ನನ್ನನ್ನೇನು ಜೈಲಿಗೆ ಕಳಿಸ್ತೀರಿ ಅಂತ ಹಿಮಂತ ಬಿಸ್ವ ಶರ್ಮಾ ಕೌಂಟ್ರ್ ಕೊಟ್ಟಿದ್ದಾರೆ. ಪ್ಲಸ್ ಹೇಳಿದ್ದಾರೆ, ಹೆಂಗೂ ಬಂದಿದ್ದೀರಿ, ನಮ್ಮ ಆತಿಥ್ಯವನ್ನು ಒಳ್ಳೆ ಊಟ ಮಾಡ್ಕೊಂಡು ಹೋಗಿ ಅನ್ನುವಂಥ ಡೈಲಾಗನ್ನು ಹೊಡೆದಿದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಸೊ ಅಸ್ಸಾಂ ಚುನಾವಣೆಗಳು ಹತ್ತಿರ ಬರ್ತಾ ಬರ್ತಾ ಇದೊಂದಷ್ಟು ಇನ್ನಷ್ಟು ಬಿಸಿಯಾಗುವ ಸಾಧ್ಯತೆಗಳಿದೆ. ಆರೋಪಗಳು ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲಿ ಆಗ್ತವೆ. ಆದರೆ ಹಿಮಂತ ಬಿಸ್ವ ಶರ್ಮಾ ವಿಚಾರದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಆತ ಬೆನ್ನಿಗೆ ಚೂರಿ ಹಾಕದ ಲೆವೆಲ್ಗೆ ಬೇರೆ ಯಾರೂ ಹಾಕಿಲ್ಲ. ಆತ ಕೇವಲ ಕಾಂಗ್ರೆಸ್ಗೆ ಬೆನ್ನಿಗೆ ಚೂರಿ ಹಾಕಿಲ್ಲ, ನಮ್ಮ ಪ್ರಜಾಪ್ರಭುತ್ವಕ್ಕೆ, ನಮ್ಮ ಜಾತ್ಯತೀತ ತತ್ವಗಳಿಗೂ ಬೆನ್ನಿಗೆ ಚೂರಿ ಹಾಕಿರುವಂತಹ ವ್ಯಕ್ತಿ. ಕಾಂಗ್ರೆಸ್ನಲ್ಲಿರುವವರೆಗೂ ಸಹ ಮುಸ್ಲಿಮರ ಜೊತೆಯಲ್ಲೇ ಓಡಾಡಿಕೊಂಡು, ಮುಸ್ಲಿಮರ ಓಟ್ ಪಡ್ಕೊಂಡು, MLA ಆಗಿ, ಮಿನಿಸ್ಟರ್ ಆಗಿ ಎಲ್ಲ ಅಧಿಕಾರ ಅನುಭವಿಸಿ BJPಗೆ ಬಂದ ತಕ್ಷಣ ಈಗ ಮುಸ್ಲಿಮರ ವಿರುದ್ಧ ಉಗ್ರ ಭಾಷಣ ಮಾಡುವವರ ಪಟ್ಟಿಯಲ್ಲಿ ಟಾಪ್ 2-3 ಬರ್ತಾರೆ ಹಿಮಂತ ಬಿಸ್ವ ಶರ್ಮಾ. ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧನೇ ಹೇಳಿಕೆಗಳು, ದಿನ ಬೆಳಗಾದರೆ ಟಾರ್ಗೆಟ್. ತಾನು ಮುಖ್ಯಮಂತ್ರಿ ಅನ್ನೋದೇ ನೆನಪಿರಲ್ಲ. ಮುಸ್ಲಿಮರನ್ನು ಬಿಡೋದೇ ಇಲ್ಲ. ಕಟ್ವಾ ಮುಲ್ಲಾ ಅಂತ ಕರೆಯೋದು, ಮುಸ್ಲಿಮರನ್ನು ಸಿಕ್ಕಾಪಟ್ಟೆ ಮಕ್ಕಳು ಮಾಡ್ಕೊಳ್ತಾರೆ, ಅವರು ರೌಡಿಗಳು, ಅವರು ಉಗ್ರವಾದಿಗಳು, ಇಂತಹದ್ದೇ ಮಾತುಗಳು. ನೇರವಾಗಿ ಮುಖ್ಯಮಂತ್ರಿ ಅನ್ನುವಂತಹ ಯಾವ ಲಂಗು ಲಗಾಮೂ ಇಲ್ಲ, ನೇರವಾಗಿ. ಹಾಗಾಗಿ ಕಾಂಗ್ರೆಸ್ಗೆ ಮಾತ್ರ ಬೆನ್ನಿಗೆ ಚೂರಿ ಹಾಕಿಲ್ಲ ಈ ಹಿಮಂತ ಬಿಸ್ವ ಶರ್ಮಾ, ಬೆನ್ನಿಗೆ ಚೂರಿ ಹಾಕಿರೋದು ಇಡೀ ದೇಶಕ್ಕೆ. ಸೊ ಜೈಲಿಗೆ ಕಳಿಸುವಂತಹ ಶಕ್ತಿ, ತಾಕತ್ತು, ಧೈರ್ಯ ಕಾಂಗ್ರೆಸ್ ಪಕ್ಷಕ್ಕಿದ್ದರೆ, ರಾಹುಲ್ ಗಾಂಧಿಗಿದ್ದರೆ ಹಾಕಲಿ, ಒಳ್ಳೆಯದು. ಅಂಥವರು ಜೈಲಲ್ಲಿರೋದಕ್ಕೆ ಲಾಯಕ್ಕು. ನೋಡೋಣ ಏನು ಮಾಡ್ತಾರೋ ಕಾಂಗ್ರೆಸ್ಸು. ಅಸ್ಸಾಂನಲ್ಲಿ ಬದಲಾವಣೆ ಏನಾದರೂ ಸಾಧ್ಯ ಇದೆಯಾ? ಯಾಕಂದರೆ 10 ವರ್ಷದಿಂದ BJPನ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ವಾಪಸ್ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಿಷ್ಟು ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಗುಡುಗಿದ ವಿಚಾರ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.